ಇಲ್ಲಿ ಬೆಳಗ್ಗೆ ಎಲ್ಲ ವಿದ್ಯಾರ್ಥಿಗಳು ಎದ್ದು ಸ್ವಚ್ಛ ಕಾರ್ಯಕ್ರಮವನ್ನು ಕೈಗೊಂಡು ನಂತರ ಎಲ್ಲರೂ ಸಹ ಶ್ರಮದಾನದಲ್ಲಿ ಭಾಗಿಯಾಗಿರುವಂತಹ ಒಂದು ಸನ್ನಿವೇಶವನ್ನು ನಾವಿಲ್ಲಿ ನೋಡ್ಬೋದು. ಕೆಲವು ವಿದ್ಯಾರ್ಥಿಗಳಲ್ಲಿ ಗುಂಪು ಕಟ್ಟಿಕೊಂಡು ಒಂದು ಶ್ರಮದಾನವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಶಾಲಾ ಸ್ವಚ್ಛತೆಯನ್ನು ತುಂಬ ಸುಗಮವಾಗಿ ಸುಸಜ್ಜಿತವಾಗಿ ಇಲ್ಲಿ ಸ್ವಚ್ಛತೆಗೊಳಿಸಿದ್ದಾರೆ. ವಿಜ್ಞಾನ, ವಾಣಿಜ್ಯ ಮತ್ತು ಕಲಾ ಕಾಲೇಜು ಸಮಾಜ ಕಾರ್ಯ ವಿಭಾಗದ ವತಿಯಿಂದ ಗ್ರಾಮೀಣ ಕಲಿಕಾ ಶಿಬಿರವನ್ನು ಉಲಗುಮ್ಮನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು ದಿನಾಂಕ 7/9/2023 12/9/2023 7 ದಿನಗಳ ಕಾಲ ಉಲಗುಮ್ಮನಹಳ್ಳಿ ಗ್ರಾಮಸ್ಥರ ಜೊತೆ ಸಮುದಾಯದ ಶಿಬಿರಾರ್ಥಿಗಳು ತೊಡಗಿಸಿಕೊಂಡು ಎಲ್ಲ ರೀತಿಯಾದಂತಹ ಒಂದು ಕೆಲಸಗಳಲ್ಲಿ ಭಾಗಿಯಾಗುತ್ತಿದ್ದಾರೆ. ಇಲ್ಲಿ ಹಲವಾರು ಶಿಬಿರಾರ್ಥಿಗಳು ಸಹ ಇಲ್ಲಿ ಭಾಗಿಯಾಗಿರೋದು ನಾವು ನೋಡ್ಬೋದು. ಅದರಲ್ಲಿ ಶಿಬಿರಾರ್ಥಿಯಾದಂತಹ ಸುಭಾಷ್ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾರೆ. ಸುಭಾಷ್ ಅವರೇ ನಮಸ್ಕಾರ. ತಾವು ಈ ಸಮಾಜ ಕಾರ್ಯ ಗ್ರಾಮೀಣ ಕಲಿಕಾ ಶಿಬಿರದಲ್ಲಿ ಭಾಗಿಯಾಗಿದ್ದೀರಿ. ಬಟ್ ನಿಮ್ಗೆ ಏನು ಅನಿಸ್ತದೆ ಈ ಶಿಬಿರದಲ್ಲಿ? ಸರ್ ತುಂಬ ಗುಡ್ ಫೀಲ್ ಇದೆ. ಅಂದರೆ ನಾವು ಆಲ್ರೆಡಿ ಒಂದು ಕ್ಯಾಂಪ್ ಮುಗಿಸಿರೋದ್ರಿಂದ 10 days ಕ್ಯಾಂಪ್ ಮುಗಿಸಿರೋದ್ರಿಂದ ಎಕ್ಸ್ಪೀರಿಯನ್ಸ್ ಇದೆ. ಮತ್ತು ಇದೊಂಥರ ಚೆನ್ನಾಗಿದೆ ಸರ್. ಮತ್ತು ವಿಭಿನ್ನವಾಗಿಸು ಅನ್ನೋ ಒಂದು ಇದರಿಂದ ಈ ಶಿಬಿರ ಏನಿದೆ 7 ದಿನಗಳ ಕಾಲ ಅದನ್ನು ಯಶಸ್ವಿಯಾಗಿ ಮುಂದೂಡೋಣ ಸರ್, ಅಷ್ಟೇ ಹೇಳಿ. ಕಲಿಕಾ ಶಿಬಿರದಲ್ಲಿ ಭಾಗಿಯಾಗಿದ್ದೀರಿ. ಏನು ಅನಿಸ್ತಾ ಇದೆ ನಿಮಗೆ? ಯಾವ ಥರ ತೊಡಗಿಸ್ಕೊಂಡಿದ್ದೀರಿ ಇಲ್ಲಿ ನಿಮ್ಮನ್ನು? ಇವತ್ತು ಫಸ್ಟ್ನೇ ದಿನ ಆಗಿರೋದ್ರಿಂದ ತುಂಬ ಖುಷಿ. ಫಸ್ಟ್ನೇ ದಿನ ಆಗಿರೋದ್ರಿಂದ ನಾವು ಬೆಳಗ್ಗೆ 5:30ಗೆ ಎದ್ವಿ. 5:30ಗೆಲ್ಲ ಎದ್ದು ನಿತ್ಯ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಕರೆಕ್ಟಾಗಿ 6 ಗಂಟೆಗೆ ಇಲ್ಲಿ ಅಸೆಂಬಲ್ ಆಗಿ ಯೋಗ ಎಲ್ಲ ಮಾಡಿ ಮುಗಿಸಿ ಮತ್ತೆ 7 ಗಂಟೆಗೆ ಟೀಯನ್ನು ಕುಡಿದು ಶ್ರಮದಾನವನ್ನು ಮಾಡಕ್ಕೆ ಬಂದಿದ್ದೀವಿ. ಸೊ ಅದೇ ರೀತಿಯಲ್ಲಿ ಮತ್ತೊಬ್ಬ ಶಿಬಿರಾರ್ಥಿಯಾದಂಥ ಗಜೇಂದ್ರ ಸಿಂಗ್ ಅವರು ಇದ್ದಾರೆ. ಅವರ ಒಂದು ಅನಿಸಿಕೆಯನ್ನು ತಗೊಳ್ಳೋಣ. ನಮಸ್ಕಾರ ಗಜೇಂದ್ರ. ನಮಸ್ಕಾರ. ಬಟ್ ನೀವು ಇಲ್ಲಿ ಶಿಬಿರಾರ್ಥಿಯಾಗಿ ಗ್ರಾಮೀಣ ಕಲಿಕಾ ಶಿಬಿರದಲ್ಲಿ ಭಾಗಿಯಾಗಿದ್ದೀರಿ. ಬಟ್ ಯಾವ ಥರ ಅನಿಸ್ತದೆ? ಯಾವ ಥರ ಫೀಲ್ ಆಗ್ತಾಯಿದೆ ನಿಮಗೆ? ಇವತ್ತು ನಮ್ಮದು 2ನೇ ದಿನ. ನಾವು ಏನು ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಕಾಲೇಜಿಂದ ಬಂದಿದ್ದೀವಿ. ತುಂಬ ಚೆನ್ನಾಗಿ ನಡೀತಾ ಇದೆ. ಈಗ ಸದ್ಯಕ್ಕೆ ನಾವು ನಾವು ಎಲ್ಲಿ ಉಳ್ಕೊಂಡಿದ್ದೀವಿ ಅಲ್ಲಿ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ ನಮ್ಮ ಸರೌಂಡಿಂಗನ್ನು. ಸೊ ನಮ್ಮ ಹಳ್ಳಿ ಜನನೂ ಅಷ್ಟೇ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಕಲಿತಾ ಇದ್ದೀವಿ ಹೊಸದು. ಧನ್ಯವಾದಗಳು ಗಜೇಂದ್ರ. ನೋಡ್ಬೋದು ನಮ್ಮ ಮತ್ತೊಬ್ಬ ಶಿಬಿರಾರ್ಥಿಯಾದಂಥ ಭವಾನಿ ಅವರು ಇದ್ದಾರೆ. ಭವಾನಿ ಅವರನ್ನ ನಾವಿಲ್ಲಿ ಮಾತಾಡ್ಸೋಣ. ನಮಸ್ಕಾರ ಭವಾನಿ ಅವರೇ. ತಾವು ಇಲ್ಲಿ ಶಿಬಿರಾರ್ಥಿಯಾಗಿ ನಿಮಗೂ ಶುಭೋದಯಗಳು. ಇಲ್ಲಿ ಒಬ್ಬ ಶಿಬಿರಾರ್ಥಿಯಾಗಿ ಗ್ರಾಮೀಣ ಕಲಿಕಾ ಶಿಬಿರದಲ್ಲಿ ಭಾಗಿಯಾಗಿದ್ದೀರಿ. ನಿಮಗೆ ಏನು ಅನಿಸ್ತಾ ಇದೆ? ಯಾವ ಥರ ಫೀಲ್ ಬರ್ತಾ ಇದೆ? ಒಂದು ಊರಿಂದ ಊರು ಬಂದು ನಿಮಗೆ ತೊಡಗಿಸ್ಕೊಂಡಿದ್ದೀರಾ? ಎಲ್ಲರಿಗೂ ಬೆಳಗಿನ ಶುಭೋದಯ. ನಮ್ದು ಈ ದಿನ 2ನೇ ದಿನ ಉಲಗುಮ್ನಲ್ಲಿ ಸ್ಟೇ ಆಗಿದ್ದೀವಿ. ಇಲ್ಲಿ ಸ್ಕೂಲಲ್ಲಿ ನಾವು ಸ್ಟೇ ಆಗಿರೋದ್ರಿಂದ ಇಲ್ಲೆಲ್ಲ ಸ್ವಚ್ಛ ಇರಬೇಕಲ್ವಾ. ನಾವಿರೋ ಕಡೆ ಸ್ವಚ್ಛತೆಯಿಂದಿದ್ರೆ ನಾವು ಚೆನ್ನಾಗಿರ್ಬೋದು ಅಂತ ಎಲ್ಲ ಕ್ಲೀನಿಂಗ್ ಮಾಡ್ತಿದ್ದೀವಿ. ನಾವು ಕ್ಯಾಂಪ್ ಅಂದರೆ ಏನೇನೋ ಅಂದ್ಕೊಂಡಿದ್ದೆ, ಇಲ್ಲಿ ಬಂದಮೇಲೆ ಏನು ಅಂತ ಗೊತ್ತಾಗಿದೆ ಕ್ಯಾಂಪ್ ಏನು ಅಂತ. ಇದು ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ನನಗೆ ಅನಿಸ್ತಿದೆ. ಅಲ್ಲ, ಈಗ ಊರಿಂದ ಊರು ಬಂದು ಇಲ್ಲಿ ತಂದೆ ತಾಯಿ ಎಲ್ಲವನ್ನು ಬಿಟ್ಟು ಬಂದು ಇಲ್ಲಿ ಒಂದು ಊರಿನಲ್ಲಿ ತೊಡಗಿಸ್ಕೊಂಡಿದ್ದಲ್ಲ, ನಿಮಗೆ ಗ್ರಾಮಸ್ಥರು ಯಾವ ಥರ ಸಹಕಾರ ಕೊಡ್ತಾ ಇದ್ದಾರೆ? ಪರವಾಗಿಲ್ಲ ಸರ್, ಚೆನ್ನಾಗಿ ಎಲ್ಲರೂ ಸಹಕಾರ ಕೊಡ್ತಿದ್ದಾರೆ. ಏನು ಕೇಳಿದ್ರು ಕೊಡ್ತಿದ್ದಾರೆ. ಅವ್ರ ಕಡೆಯಿಂದ ತುಂಬ ಸಹಕಾರ ಸಿಗ್ತಿದೆ ನಮಗೂ. ಓಕೆ, ಇಲ್ಲಿ ಮತ್ತೊಬ್ಬ ಶಿಬಿರಾರ್ಥಿಯಾದಂತಹ ಆದರ್ಶ್ ಅವರು ಇದ್ದಾರೆ. ಸೊ ಅವನು ಮಾತಾಡ್ಸೋಣ. ನಮಸ್ಕಾರ ಆದರ್ಶ್ ಅವರೇ. ನಮಸ್ಕಾರ ಸರ್. ಬಟ್ ಇಲ್ಲಿ ನೀವು ಗ್ರಾಮೀಣ ಕಲಿಕಾ ಶಿಬಿರದಲ್ಲಿ ನಿಮ್ಮನ್ನು ಇಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಬಟ್ ಊರಿಂದ ಊರು ಬಂದು ಇಲ್ಲಿ ಗ್ರಾಮದ ಜೊತೆ ಬೆರೆಯೋದಕ್ಕೆ ಇದು ಮಾಡ್ತಾ ಇದ್ದಾರೆ. ಬಟ್ ಯಾವ ಥರ ಫೀಲ್ ಅನ್ನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಆಗ್ತಾ ಇದೆ. ತುಂಬ ಖುಷಿಯಿಂದ ಎಲ್ಲರೂ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಮ್ಮ ಶಿಕ್ಷಕರೆಲ್ಲರೂ ಖುಷಿಯಿಂದ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಸ್ವಚ್ಛತೆ ಕಾರ್ಯಕ್ರಮ ಏನಿದೆ ಇದು ಅಚ್ಚುಕಟ್ಟಾಗಿ ನೆರವೇರ್ತಾ ಇದೆ. ಹಾಗೂ ನಿನ್ನೆ ಏನು ನಮಗೆ 7ನೇ ತಾರೀಕು ಏನು ಕಾರ್ಯಕ್ರಮ ನಡೀತು ಅದು ಯಶಸ್ವಿಯಾಗಿ ಸಂಪೂರ್ಣವಾಗಿ SCA ಶಿಕ್ಷಣ ಸಂಸ್ಥೆಗಳು SCA ವಿಜ್ಞಾನ, ವಾಣಿಜ್ಯ ಮತ್ತು ಕಲಾ ಕಾಲೇಜು ಕಡೆಯಿಂದ KR ಪುರಂ ಈ ಕಾಲೇಜು ಬಿ ಗ್ರೇಡ್ ಒಳಗೊಂಡಿದೆ. ಇದು ನಾವು ಬಂದಿರುವಂಥದ್ದು ಸಮಾಜ ಕಾರ್ಯದ ವಿಭಾಗದ ವತಿಯಿಂದ ಗ್ರಾಮೀಣ ಕಲಿಕಾ ಶಿಬಿರ 2023 ಸ್ಥಳ ಬಂದು ಹುಲಗುಮ್ನಲ್ಲಿ ನಾವು ಇವತ್ತು ವಾಸ್ತವ್ಯವನ್ನು ಹೂಡಿದ್ದೇವೆ. ನಾವು ಬಂದಿರುವಂತಹ ಉದ್ದೇಶ ಮಕ್ಕಳಿಗೆ ಏನಂತ ಹೇಳ್ತೀವಿ, ಒಬ್ಬ ವ್ಯಕ್ತಿ ತನ್ನ ಮನೆಯನ್ನು ತೊರೆದು ಹೊರಗಡೆ ಬಂದಾಗ ಒಂದು ಗ್ರಾಮದಲ್ಲಾಗಿರ್ಬೋದು ಅಥವಾ ಒಂದು ಬೇರೆ ಪ್ರಪಂಚದಲ್ಲಿ ಬದುಕುವಂತಹ ಶೈಲಿಯನ್ನು ಪಡೆದುಕೊಳ್ಳುವಂಥದ್ದು, ಮತ್ತು ಮಕ್ಕಳಿಗೆ ನಾಯಕತ್ವದ ಗುಣಗಳನ್ನು ಬೆಳೆಸುವಂಥದ್ದು, ಮತ್ತು ಅವರಲ್ಲಿರುವಂತಹ ಕೌಶಲ್ಯಗಳನ್ನು ಹೊರಗಡೆ ತಗೊಂಡ್ಬಂದು ಅವರ ವ್ಯಕ್ತಿತ್ವ ಮೌಲ್ಯಗಳನ್ನು ಬೆಳೆಸುವಂಥದ್ದು, ಮತ್ತು ಅವರ ಜೀವನ ಶೈಲಿಯನ್ನು ಕಟ್ಕೊಳ್ಳುವಂಥ ಪ್ರಯತ್ನದಲ್ಲಿ ನಾವು ಅವರಿಗೆ ಮಾನವೀಯತೆಯ ದೃಷ್ಟಿಯಿಂದ ಮತ್ತು ಶಿಕ್ಷಣದ ದೃಷ್ಟಿಯಿಂದ ಮತ್ತು ಶಿಕ್ಷಣದ ಪರವಾಗಿ ಅವರಲ್ಲಿ ಎಲ್ಲ ತನ್ನ ವಿವಿಧ ಹಂತಗಳಲ್ಲಿ
ಗುಣಮಟ್ಟದ ಶಿಕ್ಷಣವನ್ನು ಪಡ್ಕೊಂಡು ಒಂದು ಒಳ್ಳೆ ಕಡೆ ಕೆಲಸವನ್ನು ತಗೊಳ್ಳುವಂತಹ ಪ್ರಯತ್ನದಲ್ಲಿ ನಾವು ಅವರಿಗೆ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ವಿ. ಊರಿನ ಗ್ರಾಮಸ್ಥರಿಗೆ ಮಾಹಿತಿ ಕೊಡೋಕೆ ಬಂದಾಗ ನಾವು 7 ದಿನವನ್ನು ಇಲ್ಲಿ ವಾಸ್ತವ್ಯ ಹೂಡೋದ್ರಿಂದ 7 ದಿನವನ್ನು ಪ್ರತಿನಿತ್ಯವೂ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ತೀವಿ. ಆ ಕಾರ್ಯಕ್ರಮದಲ್ಲಿ ಒಂದೊಂದು ವಿಷಯದ ಬಗ್ಗೆ ನಾವು ಅವರಿಗೆ ಗ್ರಾಮಸ್ಥರಿಗೆ ಅರಿವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೇವೆ. ಅರಿವು ಕಾರ್ಯಕ್ರಮಗಳಲ್ಲಿ ಗ್ರಾಮಸ್ಥರು ಭಾಗವಹಿಸುವುದರಿಂದ ಅವರಿಗೆ ಇರುವಂತಹ ಸೌಲಭ್ಯಗಳ ಬಗ್ಗೆ ಅಥವಾ ಅವರಿಗೆ ಇರುವಂತಹ ಕುಂದುಕೊರತೆಗಳ ಬಗ್ಗೆ ಅಥವಾ ಗ್ರಾಮದ ಸಮಸ್ಯೆಗಳ ಬಗ್ಗೆ ನಾವೇನು ಮಾಡ್ತಿರ್ತೀವಿ ಅರಿವನ್ನು ಮೂಡಿಸೋದ್ರಿಂದ ಅವರಿಗೆ ಬಹಳ ಉಪಯುಕ್ತವಾಗಿರುತ್ತೆ. ಮಕ್ಕಳು ಇದು ಹೊಸ ಪ್ರಯತ್ನ ಆಗಿರೋದ್ರಿಂದ, ಕಲಿಕೆ ಆಗಿರೋದ್ರಿಂದ ಇದರಲ್ಲಿ ಭಾಗವಹಿಸೋದ್ರಿಂದ ಅವ್ರಿಗೂ ಸಹ ಯಾವೆಲ್ಲ ರೀತಿಯಲ್ಲಿ ಸಮಾಜದಲ್ಲಿ ಬದಲಾವಣೆ ಆಗೋದಕ್ಕೆ ಸಾಧ್ಯ ಇದೆ, ತಮ್ಮ ವೈಯಕ್ತಿಕ ಮೌಲ್ಯಗಳನ್ನು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಎಂಬುದನ್ನು ನಾವು ತಿಳಿಸ್ಕೊಡ್ತಾ ಬರ್ತಿರ್ತೀವಿ. ಸರ್ ಮತ್ತೆ ಗ್ರಾಮದಲ್ಲೇ ಮಾಡಬೇಕು ಅಂದ್ಕೊಂಡಿದ್ರಲ್ಲ, ಸೊ ಇದೇ ಗ್ರಾಮದಲ್ಲಿ ಮಾಡೋದಕ್ಕೆ ಈ ಒಂದು ಗ್ರಾಮನ ನೀವು ಆಯ್ಕೆ ಮಾಡ್ಕೊಳ್ಳುವಾಗ ಯಾವ ಮಾನದಂಡಗಳನ್ನು ಅನ್ವಯಿಸಿ ಒಂದು ಗ್ರಾಮವನ್ನು ಆಯ್ಕೆ ಮಾಡ್ಕೊಳ್ತೀರಿ? ನಾವು ಯಾವುದೇ ಒಂದು ಕ್ಯಾಂಪನ್ನು ಮಾಡಬೇಕು ಅಂತಂದಾಗ ಗ್ರಾಮೀಣ ಕಲಿಕೆ ಶಿಬಿರವನ್ನು ಆಯೋಜನೆ ಮಾಡಬೇಕು ಅಂತ ಸಂದರ್ಭದಲ್ಲಿ ನಮ್ಮದೇ ಸ್ಟ್ರಾಟಜಿ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಕಾಲೇಜಿಂದ ನೇರವಾಗಿ ನಾವು ಏಕಾಏಕಿ ಗ್ರಾಮವನ್ನು ಆಯ್ಕೆ ಮಾಡ್ಕೊಳ್ಳೋದಿಲ್ಲ. ಯಾಕೆ ಅಂತಂದ ಬಂದಾಗ ಅದಕ್ಕೆ ಕೆಲವೊಂದು ಕ್ರೈಟೀರಿಯಾಸ್ ಎಲ್ಲ ಇರುತ್ತೆ. ಆ ಕ್ರೈಟೀರಿಯಾಸ್ ಮುಖಾಂತರ ಫಾರ್ ಎಕ್ಸಾಂಪಲ್ ಹೆಂಗೆ ಅಂತಂದ್ರೆ ನಾವು ಕಾಲೇಜ್ ಕಡೆಯಿಂದ ಕೆಲವೊಂದು ಹಳ್ಳಿಗಳನ್ನು ಭೇಟಿ ಮಾಡಬೇಕು ಅಂತ ಹೇಳಿ ಸ್ಟೂಡೆಂಟ್ಸ್ನ ಟೀಮ್ಗಳನ್ನಾಗಿ ವಿಭಜನೆಗೊಳಿಸ್ತೀವಿ. ಆ ವಿಭಜನೆಗೊಂಡ ನಂತರ ಶಿಕ್ಷಕರೊಂದಿಗೆ ನಾವು ಹಳ್ಳಿಗಳನ್ನು ಭೇಟಿ ಮಾಡ್ತೀವಿ. ಭೇಟಿಯಾದ ನಂತರ ಸಮಸ್ಯೆಗಳಿರುವಂತಹ ಹಳ್ಳಿಗಳು ಯಾವುದು ಮತ್ತು ಸಮಸ್ಯೆಗಳು ಇಲ್ಲದೇ ಇರುವಂತಹ ಹಳ್ಳಿಗಳು ಯಾವುದು ಮತ್ತೆ ಮಕ್ಕಳಿಗೆ ಇರುವಂತಹ ಅನುಕೂಲಗಳೇನಿದೆ, ಅನಾನುಕೂಲಗಳೇನಿದೆ ಇವೆಲ್ಲವನ್ನು ನೋಡಿಕೊಂಡು ಮತ್ತೆ ಇಲ್ಲಿ ಸಂಪನ್ಮೂಲ ವ್ಯಕ್ತಿಗಳಿಗೆ ಮಾಹಿತಿ ಕೊಡಿಸೋದಾದ್ರೆ ಉಪಯೋಗ ಆಗುತ್ತಾ ಇಲ್ವಾ ಅನ್ನೋ ಒಂದು ಎಲ್ಲ ಕ್ರೈಟೀರಿಯಾಗಳನ್ನ ಫಾಲೋ ಮಾಡ್ಕೊಂಡು ನಾವೇನು ಮಾಡ್ತೀವಿ, ಈಗ ನಾವು ಹಳ್ಳಿಗಳನ್ನು ಆಯ್ಕೆ ಮಾಡ್ಕೊಳ್ತೀವಿ. ಅವ್ರಿಬ್ಬರದ್ದು ಏನೋ ಸ್ಪೆಷಲ್ ಬಾಂಡಿಂಗ್ ಬಿಟ್ರೆ ನಿಮ್ಮಿಬ್ಬರದ್ದು ಖುಷಿಯಾಗಿರ್ಬೋದು. ನೆನ್ನೆ ಅವ್ನು ಕರ್ದಿಲ್ ಬಂದೆ ಸರ್ ಊಟ ತುಂಬಾ ಅಂತ ಅದಕ್ಕೆ ನಾನು ಕರೀತಾ ಇದ್ದೀನಿ ಓದೋದಕ್ಕೆ. PRA ಕಾನ್ಸೆಪ್ಟ್ ಬಗ್ಗೆ ನಾವು ಮಾತಾಡಬೇಕಾದ್ರೆ ಅಲ್ಲೇ ಇರುವಂತಿದೆ ಪಾರ್ಟಿಸಿಪೇಷನ್ ರೂರಲ್ ಅಪ್ರೈಸಲ್ ಅಂತ ಹೇಳ್ಬೇಕು. ಗ್ರಾಮೀಣ ಭಾಗದಲ್ಲಿ ನಾವು ಮಾಡಬೇಕಲ್ವ. ಇದು ಉದ್ದೇಶ ಇಷ್ಟೇ. ನಾವು ಏನು ನೀವು MSW ಮಾಡ್ತಾ ಇದ್ದೀವಿ, ಮುಂದೆ ನೀವು ಒಂದು ಸಮುದಾಯದಲ್ಲಿ ಒಬ್ಬ ಅಧಿಕಾರಿ ಯಾವುದೋ ಒಂದು ಕೆಲಸ ಬರ್ಬೋದು, ಒಂದು ಪ್ರಾಜೆಕ್ಟ್ ಕೋರ್ಡಿನೇಟರ್ ಆಗ್ಬೋದು, ಪ್ರಾಜೆಕ್ಟ್ ಮ್ಯಾನೇಜರ್ ಆಗ್ಬೋದು, ಯಾರೋ ಒಂದು ಬರುವಂಥದ್ದು ಆದ ಅಂತಂದ್ರೆ ನೀವು ನಿಮ್ಮ ಒಂದು ಫಾರ್ ಎಕ್ಸಾಂಪಲ್ ನಾವು ಸಿಟಿಯಲ್ಲಿ ಇರ್ತೀವಿ, ಹಳ್ಳಿ ಲೈಫ್ ನಮ್ಗೆ ಗೊತ್ತಿರೋದು ಗೊತ್ತಾಗ್ತಿದೆಯಾ. ನಾವು ಸಿಟಿ ಆಯಿತು, ಸಿಟಿ ಆ ಜೀವನ ನಡೆಸ್ಕೊಂಡಿರ್ತೀವಿ. ಹಳ್ಳಿಯಲ್ಲಿ ಏನು ಅಂದರೆ ನಮ್ಗೆ ಏನೂ ಗೊತ್ತಿರೋಲ್ಲ. ಬಟ್ ನಾವು ಕೆಲಸ ಮಾಡ್ತಾ ಇರೋಂಥ ಫೀಲ್ಡು ಕಮ್ಯುನಿಟಿ ಅಲ್ವಾ. ಕಮ್ಯುನಿಟಿಗೆ ನಾವು ಕೆಲಸ ಮಾಡಬೇಕಂದ್ರೆ ನಾವು ಗ್ರಾಸ್ ರೂಟ್ ಅಂದರೆ ಗೊತ್ತಿದೆಯಾ? ಗ್ರಾಸ್ ರೂಟ್ ಅಂದ್ರೇನು? ಹುಲ್ಲು ಗೊತ್ತಾ? ಹುಲ್ಲು ಗೊತ್ತು ತಾನೆ. ಗ್ರಾಸ್ ಅಂದರೆ ಹುಲ್ಲು ಮೇಲೆ ಕೆಳಗಿರುತ್ತಾ? ನಾವು ತಳಪಾಯ ಅಂತ ಕರಿತೀವಿ ನಾವು. ಅಂದರೆ ಮಣ್ಣಿನ ಒಳಗಡೆ ಬೇರು ಸಮೇತ ಕಿತ್ತಾಕ್ಬೇಕು. ಆ ರೀತಿ ನಾವು ಅವಾಗ ಅಧ್ಯಯನ ಮಾಡಿದಾಗ ಅಷ್ಟೇ ಮಾತ್ರ ನಮಗೆ ಪೂರ್ತಿಯಾಗಿ ಮಾಹಿತಿ ಗೊತ್ತಾಗೋದು. ಫಾರ್ ಎಕ್ಸಾಂಪಲ್ ಈ PRA ಮಾಡುವ ಉದ್ದೇಶ ಏನು ಅಂತಂದರೆ, ನೀವು ಯಾರೋ ಒಬ್ರು ಸಮುದಾಯದಲ್ಲಿ ಏನೋ ಒಂದು ಕೆಲಸ ಮಾಡಬೇಕು, ಒಂದು ಯೋಜನೆ ಮಾಡಬೇಕು ಅಂತ ನೀವು ಬಂದಿರ್ತೀರ. ಬಂದಾಗ ನೀವು ಎಲ್ಲರೂ ಬೇರೆ ಕಡೆ ಹೋಗಿ ಈ ಹಳ್ಳಿ ಬಗ್ಗೆ ನನಗೆ ಗೊತ್ತಾ, ನಿಮ್ಗೆ ಗೊತ್ತಾ? ನೀವು ಇದೇ ಹಳ್ಳಿಯವರಾಗಿರ್ತೀರಾ, ನಿಮಗೆ ಚೆನ್ನಾಗಿ ಗೊತ್ತಾ, ನನಗೆ ಚೆನ್ನಾಗಿ ಗೊತ್ತಾ. ನಿಮಗೆ ಗೊತ್ತಿರುತ್ತೆ, ನನಗೆ ಗೊತ್ತಿರಲ್ಲ, ನಾನು ಎಲ್ಲಿಂದನೋ ಬಂದಿರೋನು. ಬಟ್ ಕೆಲಸ ಆಗಬೇಕಂದ್ರೆ ನನ್ನ ಕಡೆಯಿಂದಲೇ ನಿಮಗೆ ಅಲ್ವಾ. ಸೊ ಅಂಥದ್ದು ಟೈಮಲ್ಲಿ ನಾವು ಏನು ಮಾಡಬೇಕು ಅಂತಂದರೆ, ಎಲ್ಲೋ ಕುತ್ಕೊಂಡು ಕೆಲಸ ಮಾಡೋದಕ್ಕೂ ಇಲ್ಲಿ ಬಂದು ಫೀಲ್ಡಲ್ಲಿ ಇದ್ದು ಕೆಲಸ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಅರ್ಥಾಗ್ತಿದೆಯಾ? ಆ ವ್ಯತ್ಯಾಸ ನಾವು ಕಂಡುಕೊಂಡಿದ ತಕ್ಷಣ ಏನಂದರೆ ಕಮ್ಯುನಿಟಿ ಪಲ್ಸ್ ರೇಟ್ ಅಂತ ನಾವು ಕರಿತೀವಿ. ಆ ಕಮ್ಯುನಿಟಿಯಲ್ಲಿ ಏನಿರುತ್ತೆ ಅಂದರೆ ರಿಸೋರ್ಸ್ ಏನಿದೆ, ಫಸ್ಟು ನ್ಯಾಚುರಲ್ ರಿಸೋರ್ಸ್ ಏನಿದೆ, ಆರ್ಟಿಫಿಷಿಯಲ್ ರಿಸೋರ್ಸ್ ಏನಿದೆ. ಯಾಕೆ ಅಂದರೆ ಫಾರ್ ಎಕ್ಸಾಂಪಲ್ ಇವ್ರಿಗೆ ಏನು ಪ್ರಾಬ್ಲಮ್ ಅಂದರೆ ನಮಗೆ ನೀರು ಸಮಸ್ಯೆ ಅಂತ ಹೇಳಿರ್ತಾರೆ ಅಲ್ವಾ. ನೀರು ಸಮಸ್ಯೆ ಅಂತಂದರೆ ನಾವೇನು ಮಾಡಬೇಕು, ನೀರು ಸಂಬಂಧಪಟ್ಟ ಸೋರ್ಸ್ ಎಲ್ಲಿದೆ ಅಂತ ಫೈಂಡ್ ಔಟ್ ಮಾಡಬೇಕಾ. ನಾನು ಬಂದು ಮಾಡೋಕ್ಕಾಗುತ್ತಾ ಫೈಂಡ್ ಔಟ್ ಇದನ್ನು? ಊರಿನಲ್ಲಿ ಇರೋನು ಯಾರನ್ನೋ ಕೇಳಿ ನಿಮ್ಮೂರಲ್ಲಿ ಓವರ್ ಟ್ಯಾಂಕ್ ಎಲ್ಲಿದೆಯಪ್ಪ, ಬೋರ್ ಎಲ್ಲ ಹಾಕಿದಾರಪ್ಪ, ಎಷ್ಟು ಬೋರ್ ಇದಾವಪ್ಪ, ಕೆರೆ ಎಲ್ಲಿದಾವಪ್ಪ ಕೇಳ್ಬೋದಾ? ಈಸಿಯಾಗಿ ಹೇಳ್ಬಿಡ್ತಾರೆ ಅವರು. ಸೊ ಅವಾಗ ನಮ್ಮೊಂದು ಐಡಿಯಾ ಬರುತ್ತಾ, ಕೆರೆನೂ ಇದೆ, ಬೋರು ಇದೆ, ಎಲ್ಲನೂ ಇದೆ, ಆದ್ರೆ ಯಾಕೆ ನೀರಿಲ್ಲ ಇದೆ, ಸಮಸ್ಯೆ ಫೈಂಡ್ ಔಟ್ ಮಾಡ್ಬೋದಾ? ಈ ರೀತಿ ಫಾರ್ ಎಕ್ಸಾಂಪಲ್ ಹೇಳಿದೆ ಅಷ್ಟೇ. ನಾನು ಇದನ್ನು ನಾವು PRA ನಾವು ಒಂದು 5 ವಿಧಾನಗಳ ಮುಖಾಂತರ ನಾವು ನೋಡಬೇಕಾಗುತ್ತೆ. ಯಾವ ರೀತಿ ಅಂತಂದರೆ, ಕೆಲವು ಟೆಕ್ನಿಕ್ಸ್ ಅಂತ ಕರಿತೀವಿ, ಟ್ರಾನ್ಸಾಕ್ಟ್ ಅಂತ ಕರಿತೀವಿ. ಮೀನ್ಸ್ ಕಾಲ್ನಡಿಗೆ. ಯಾಕೆ ಕಾಲ್ನಡಿಗೆ ಅಂತಂದ್ರೆ, ಈ ಹಳ್ಳಿನೆಲ್ಲ ಇವಾಗ ನೀವು ನೋಡ್ಕೊಂಬಂದ್ರಲ್ವಾ, ನೋಡ್ಕೊಂಬಂದು ಒಂದು ಸ್ಕೆಚ್ ಹಾಕೊಂಬಂದ್ರಿ. ಈಗ ಏನಂತಂದ್ರೆ ನಿಮಗೆ ಪ್ರತಿ ಮನೆ ಹತ್ರ ನೀವು ವಿಸಿಟ್ ಕೊಟ್ಟಿರೋ ಥರ ಆಗಿರ್ತೀವಿ ಅಲ್ವಾ. ಈಗ ನಿಮಗೆ ಕಣ್ಣಲ್ಲಿ ಒಂಥರ ನೋಡಿರ್ತೀವಿ, ಅದನ್ನ ಒಂಥರ ಮೈಂಡಲ್ಲಿ ರೆಕಾರ್ಡ್ ಆಗಿರೋ ಥರ ಇರ್ತೀವಿ. ನಮ್ಗೆ ಏನಾಗುತ್ತೆ, ಅದು ಸೂಕ್ಷ್ಮವಾಗಿ ನಾವು ಅಬ್ಸರ್ವ್ ಮಾಡಿರ್ತೀವಿ. ಈ ರೋಡಲ್ಲಿ ಇದ್ದೀವಿ, ಇವಾಗ ಹೇಳಿದ್ರಿ ರೋಡ್ ಮನೆ ಇದೆ, ಪಕ್ಕದಲ್ಲಿ ಗಲೀಜಿದೆ, ಮೋರಿ ಇಲ್ಲ, ನೀರು ಹೋಗ್ತಾ ಇಲ್ಲ, ಇನ್ನೊಂದೇನೋ ಸಮಸ್ಯೆ ಆಗಿದೆ. ಹೆಂಗೆ ಗೊತ್ತಾಯ್ತಿರೋ ನೋಡ್ರಿ, ಗೊತ್ತಾಯ್ತು ತಾನೆ. ಸೊ ನಮ್ಮ ಮೊದಲನೇ ಟೆಕ್ನಿಕ್ಸ್ ಏನು ಅಂತಂದ್ರೆ, ಫಸ್ಟ್ ನಾವೇನು ಮಾಡಬೇಕು, ಕಾಲ್ನಡಿಗೆ ಮುಖಾಂತರ ನಾವು ನಡ್ಕೊಂಡು ಹೋಗಿ ಪೂರ್ತಿ ಹಳ್ಳಿನ ನಾವು ನೋಡಬೇಕಾಗುತ್ತೆ. ಈ ಪೂರ್ತಿ ಹಳ್ಳಿನ ನೋಡಿದಾಗ ನಮ್ಗೆ ಏನಾಗುತ್ತೆ, ಆ ಹಳ್ಳಿ ಬಗ್ಗೆ ನಮಗೆ ಒಂದು ಐಡಿಯಾ ಬರುತ್ತೆ. ನಮಗೆ ಈ ಊರು ಎಷ್ಟು ದೊಡ್ಡದಾಗಿದೆ, ಎಷ್ಟು ಚಿಕ್ಕದಾಗಿದೆ, ಈ ಊರಲ್ಲಿ ಏನೇನೆಲ್ಲ ಸವಲತ್ತು ಹೊಡಿದಾವೆ, ಏನಿಲ್ಲ, ಏನಿರಬೇಕಾಗಿತ್ತು, ಏನಿಲ್ಲ, ಇವುಗಳೆಲ್ಲ ನಾವೇನು ಮಾಡ್ತೀವಿ, ಅಲ್ಲಿ ನಾವು ನಡ್ಕೊಂಡು ಹೋಗೋ ಮುಖಾಂತರ ಗೊತ್ತಾಗುತ್ತೆ ನಮಗೆ. 1 ಟೀಮ್ 2 3 4 ಆಯ್ತಾ. ಈಸ್ಟ್ ಬಂದ್ಬಿಟ್ಟು ಟೀಮ್ 1, ಈಸ್ಟ್, ಟೀಮ್ 2 ಬಂದ್ಬಿಟ್ಟು ವೆಸ್ಟ್, ಟೀಮ್ 3 ಬಂದ್ಬಿಟ್ಟು ನಾರ್ತ್, ಟೀಮ್ 4 ಬಂದ್ಬಿಟ್ಟು ಸೌತ್. ಈ ಸರ್ಕಲ್ ಇಂದ ಡಿಸ್ಟ್ರಿಬ್ಯೂಟ್ ಆದ್ರೆ ಸೌತ್ ಹೋಗುವಂಥವ್ರು ಕಂಪ್ಲೀಟ್ ಇಲ್ಲಿಂದ ಈ ಕಡೆ ಏನು ಬರುತ್ತೋ ರೈಟ್ ಟು ಲೆಫ್ಟ್ ಕಂಪ್ಲೀಟ್ ಇದೊಂದು ಮ್ಯಾಪ್ ಹಾಕೊಂಡ್ರೆ ಇಲ್ಲಿ ಸಿಗುವಂಥ ರಿಸೋರ್ಸ್ನ ಯಾಕೋ
ಕಂಪ್ಲೀಟ್ ಮನೆಗಳನ್ನ ಏನೇನು ರಿಸೋರ್ಸ್ ಸಿಗುತ್ತೋ, ದೇವಸ್ಥಾನ ಇದೆಯಾ, ಹಾಸ್ಪಿಟಲ್ ಇದೆಯಾ, ಮತ್ತೆ ಅಂಗನವಾಡಿ ಇದೆಯಾ, ಮತ್ತೆ ಲೋಕಲ್ ರಿಸೋರ್ಸಸ್ ಏನಿದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಐಡೆಂಟಿಫಿಕೇಶನ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡು ಬರೋದು. ಇಷ್ಟು ಆಯ್ತಾ. ಸೌತ್ ಅವರು ವೆಸ್ಟ್ ಬಂದು ಈ ಕಡೆ ಸೇಮ್, ನಾರ್ತ್ ಬಂದು ಈ ಕಡೆ, ಈಸ್ಟ್ ಬಂದು ಈ ಕಡೆ. ಇದಿಷ್ಟು ರಿಸೋರ್ಸ್ ಅಂತಂದ್ರೆ ಮನೆಯಿಂದ ಹಿಡಿದು ವಾಟರ್ ಫೆಸಿಲಿಟಿಯಿಂದ ಹಿಡಿದು ಚರಂಡಿ ವ್ಯವಸ್ಥೆಯಿಂದ, ರೋಡ್ ವ್ಯವಸ್ಥೆಯಿಂದ, ಮತ್ತೆ ಗ್ರಾಮ ಪಂಚಾಯತಿ ಲೈಬ್ರರಿ ಅಂಗನವಾಡಿ ಅಂತಂದ್ರೆ ಹಾಸ್ಪಿಟಲ್, ಮತ್ತೆ ರೇಷ್ಮೆ ಸಾಕಾಣಿಕೆ ಆಫೀಸ್ ಇದ್ರೆ ಅದು, ಮತ್ತೆ ಹಾಲಿನ ಡೈರಿ. ಅರ್ಥ ಆಯ್ತಾ. ನೆಕ್ಸ್ಟ್ ಟ್ಯಾಪ್ ಎಷ್ಟಿದಾವೆ, ಮತ್ತೆ ಪವರ್ ಸಪ್ಲೈಗೆ ಸ್ಟೇಷನ್ ಕನೆಕ್ಷನ್ಸ್ ಎಷ್ಟಿದಾವೆ, ಎಲ್ಲವನ್ನೂ ವಾಟರ್ ಫೆಸಿಲಿಟಿ ಬಂದು ಡ್ರ್ಯಾಗ್ ಮಾಡಿಬಿಟ್ಟು ಒಂದು 3 ಲೈನ್ಸ್ ವಾಟರ್ ಎಷ್ಟು ಪೈಪ್ ಲೈನ್ ಇದೆ, ಮತ್ತೆ ವಾಟರ್ ಕನೆಕ್ಷನ್ಸ್ ಎಷ್ಟಿದೆ. ಹಾಸ್ಪಿಟಲ್ ಇದ್ರೆ ಪ್ಲಸ್ ಮಾರ್ಕ್ ಹಾಕಿ ಆಯ್ತಾ. ಪಶುಸಂಗೋಪನೆ ಇದ್ರೆ ಅದನ್ನ ಮೆನ್ಷನ್ ಮಾಡ್ಕೊಳ್ಳಿ, ಇಲ್ಲ ಜನರಿಗೆ ಹಾಸ್ಪಿಟಲ್ ಇದ್ರೆ ಅದನ್ನ ಮೆನ್ಷನ್ ಮಾಡ್ಕೊಳ್ಳಿ. ಸ್ಕೂಲ್ ಇದ್ರೆ ಅಂತಂದ್ರೆ ಏನ್ ಮಾಡ್ತೀರಿ, ಒಂದು ಹೆಡಿಂಗ್ ಬರ್ಬಿಟ್ಟು ಸ್ಕೂಲ್ ಅಂತಾನೆ ಮೆನ್ಷನ್ ಮಾಡಿ ಸಾಕು ಆಯ್ತಾ. ರೋಡ್ಸ್ CC ರೋಡ್ ಎಷ್ಟಿದಾವೆ, ಮತ್ತೆ ಟಾರ್ ರೋಡ್ ಎಷ್ಟಿದಾವೆ. ಟಾರ್ ರೋಡ್ ನಮ್ಗೆ ಬಂದಾಗಿಲ್ಲ, ಬಟ್ ಇಲ್ಲಿಂದ ಈ ಕಡೆ ಒಂದು ಸ್ವಲ್ಪ ಟಾರ್ ರೋಡ್ ಇದೆ, ಅದು ಚೆನ್ನಾಗಿ. CC ರೋಡ್ ಇಂಪಾರ್ಟೆಂಟ್. ಮತ್ತೆ ಚರಂಡಿ ವ್ಯವಸ್ಥೆ ಆಗಿದೆಯಲ್ಲ ಅಂತ, ಎಲ್ಲ ಮನೆಗೂ ವಾಟರ್ ಫೆಸಿಲಿಟಿ ಇದೆಯಾ ಇಲ್ವಾ ಅಂತ. ಸರಿನಾ. ಈ ತರ ನಿಂತ್ಕೊಂಡಿದೀವಿ ಅಂತಂದ್ರೆ ಎಲ್ಲಿ ಸ್ಕೂಲ್ ಇದೆ, ಎಲ್ಲಿ ಹಾಸ್ಪಿಟಲ್ ಇದೆ, ಎಲ್ಲಿ ಡೈರಿ ಇದೆ, ಮತ್ತೆ ಎಲ್ಲಿ ಬೇರೆ ಕಡೆ ಹೋಗೋಕೆ ದಾರಿ ಇದೆ. ಇದಿಷ್ಟು ಸಕ್ಕಲಲ್ಲಿ ಊರು ಅಂತಂದ್ರೆ ಹೊರಗಡೆ ಹೋಗೋಕೆ ಎಷ್ಟು ದಾರಿಗಳಿದಾವೆ ಹಳ್ಳಿಯಿಂದ. ಇದನ್ನೇನ್ ಮಾಡ್ರಿ, ಕಂಪ್ಲೀಟ್ ಡಿಸೈನ್ ಮಾಡ್ಕೊಂಡು ಬನ್ನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಹಿಗ್ಗು ಕುಗ್ಗು ಏನೇ ಇರಲಿ ಹೊಂದಿಕೊಂಡು ನಡೆವರು, ಇವನು ನೋಡು ಅನ್ನದಾತ ವರದ ದುಡಿವನು, ನಾಡ ಜನರ ಬದುಕಲೆಂದು ದವಸ ಧಾನ್ಯ ಬೆಳೆವನು. ದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂದ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ನಾಡು ಕಟ್ಟಬೇಕು ಬರ್ರಿ ನಮ್ಮ ಸಂಗಡ, ಎಲ್ಲೆಲ್ಲೋ ಮೊಳಗಬೇಕು ಕನ್ನಡ 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 ಕನ್ನಡ, ಬರ್ರಿ ನಮ್ಮ ಸಂಗಡ. ಸೊಂಟಕ್ಕೆ ಬೆಳ್ಳಿ ಪಟ್ಟಿ ಕಟ್ಟಿ ಹಕ್ಕಿ ಪುಚ್ಚ ಚುಚ್ಚು ಹಾರುತ್ತೇವೆ ರೆಕ್ಕೆ ಬಿಚ್ಚಿ ತೆಂಗಿನ ಮರಕ್ಕೂ ಮೇಲೆ, ಜಗಲಿ ಮೇಲೆ ನಿಂತೆ ನಮಗೆ ಅಮ್ಮ ಟಾಟ ಹೇಳ. ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ಇದ್ದೀರಾ ಆಡೋರು? ಬಾಗುವುದು ಎನ್ನ ಕಾಯ, ನಾಳೆಗೆ ಅಂಜಲಿ ನೀ ನನ್ನ ಅಂಬಲಿ, ನೀಡೋ ಶಿವ ನೀಡದಿರೋ ಶಿವ, ಬಾಗುವುದು ಎನ್ನ ಕಾಯ. ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ಶಿಲ್ಪಾ ಮತ್ತು ತಂಡದವರು. ಸಮಾಜ ಕಾರ್ಯಕರ್ತರು ನಾವು, ಭಾರತ ಮಾತೆಯ ಮಕ್ಕಳು ನಾವು, ಸುಧಾರಣೆಯ ಪ್ರೇರಕ ನಾವು, ಸಮಾಜ ಕಾರ್ಯಕರ್ತರು ನಾವು.
ಮಕ್ಕಳು ಅಡ್ಜಸ್ಟ್ ಮಾಡ್ಕೊಂಡು ಕೆಳಗೆ ಕೊಡೋಣ ಕೂತ್ಕೊಳ್ಳೋಣ ಚೇರ್ ಬಿಟ್ಟು ಕೆಳಗೆ ಕೂತ್ಕೊಳ್ಳೋಣ ಸ್ಟಾರ್ಟ್ ಮಾಡಲ್ಲ ಇದ್ರೆ ಕೆಳಗಡೆ ಕೂತ್ಕೊಂಡು ಸ್ಟಾರ್ಟ್ ಮಾಡಲ್ಲ ಕೂತ್ಕೊಳ್ಳಿ ಕೆಳಗೆ ಕೂತ್ಕೊಳ್ಳಿ ಏನೋ ಶೇಟ್ ಬೇಕಾ ಬೇಡ ಡ್ಯಾನ್ಸು Thank you.